ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವ್ರು. ಆದ್ಮೇಲೆ ನಮ್ಮ ರಬಗೈ ಬನಟ್ಟಿ, ಮಹಾಲಿಂಗಪುರ, ಜಮಖಂಡಿ ತಾಲೂಕಿನ ಹೆಚ್ಚಿನ ಊರುಗಳಲ್ಲೇ ನೇಕಾರಿಕೆ ಭಾಳ ಪ್ರಸಿದ್ಧ. ಅಷ್ಟೇ ಅಲ್ಲ, ಅಲ್ಲಿ ಬದುಕದು ನೇಕಾರಿಕೆಯನ್ನು ನಂಬಿ ಬದುಕುವಂಥ ಸಾವಿರಾರು ಕುಟುಂಬಗಳು, ಲಕ್ಷಾವಧಿ ಕುಟುಂಬಗಳು ಇವತ್ತು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಬಾಗಲಕೋಟೆಯ ಈ ಏನಪ್ಪ ಜಿಲ್ಲೆಯಲ್ಲಿ ಬರುವಂಥ ಈ ಮಹಾಲಿಂಗಪುರ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ರಬಗೈ ಬನಟ್ಟಿ ಆಗಿರ್ಬೋದು, ಎಲ್ಲ ನೇಕಾರ ಬದುಕನ್ನು ನೆನಪಿಸ್ಕೊಂಡ್ರೆ ಅದೇ ಕಾಲಕ್ಕೆ ಗುಡ್ಡದ್ದು ಆಯಿತು. ಎಲ್ಲ ಕಡೆನೇ ಒಂದು ರೀತಿಯ ಇಡೀ ರಾಜ್ಯದ ಈ ನೇಕಾರರ ಬದುಕು ನೆನಪಿಸ್ಕೊಂಡಾಗ ಗಾಬರಿ ಆಗ್ತದೆ. ನೇಕಾರರು, ರೈತರು ನಮಗೆ ಬಟ್ಟೆ ಕೊಟ್ಟು ಹೊಟ್ಟೆಗೆ ಊಟ ಕೊಟ್ಟು ಇವತ್ತು ಸಹಿತ ಅರವಟ್ಟೆಯಲ್ಲಿ ಬೀಳುವಂಥ, ಅರವಟ್ಟೆಯಲ್ಲಿ ಬದುಕು ಸವಿಸುವಂಥ, ಇನ್ನೂ ಬದುಕಿಗೆ ಹೋರಾಡುವಂಥ ಸ್ಥಿತಿಯನ್ನು ಕಂಡ್ರೆ ಮೊನ್ನೆ ನಮ್ಮ ಮೇ 1ನೇ ತಾರೀಕಿನಂದು ಒಂದು ಕಾರ್ಯಕ್ರಮ ಮಾಡಿದರು. ನಮ್ಮ ಕರ್ನಾಟಕ ನೇಕಾರ ಸೇವಾ ಸಂಘ ಅಂತೇಳಿ ಮಹಾಲಿಂಗಪುರದ ಅದರ ಅಧ್ಯಕ್ಷರು ನಮ್ಮ ಶಿವಲಿಂಗ ಟಿರ್ಕಿ ಅವರು. ಇವರು ಪಾಪ ನಿರಂತರ ಹೋರಾಟ ಮಾಡ್ತಾನೆ ಇದ್ದಾರೆ. ಇವ್ರ ಬದುಕಿಗಾಗಿ ಒಳ್ಳೇದಾಗಲಪ್ಪ, ಇವರಿಗೆ ಒಳ್ಳೆ ಪೇಮೆಂಟ್ ಬೀಳಲಿ, ಇವರಿಗೆ ಬದುಕು ಸ್ವಚ್ಛ ಆಗಲಿ ಅಂತೇಳಿ. ಜೊತೆಗೆ ಅನೇಕ ನೇಕಾರರು ಸಹಿತ ಇವ್ರು ಕೈ ಜೋಡಿಸ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಬೇಡಿಕೆಗಳು ಇಡ್ತಾ ಇದ್ದಾರೆ, ಮನೆಗಳು ಕೊಡಪ್ಪ ಇಲ್ದವ್ರಿಗೆ ಅಂತೇಳಿ. ಮತ್ತಿನ್ನೂ ಅನೇಕ, ಇವತ್ತಿಗೂ ಅನೇಕರಿಗೆ ಮನೆಗಳಿಲ್ಲ, ಪತ್ರಾಶನ ಮನೆಯಲ್ಲಿ ರಬಗೈ ಬನಟ್ಟಿಯಲ್ಲಿ ಇತ್ತೀಚೆಗೆ ನಾವು ಕಾಣ್ಬೋದು. ಒಂದಿಷ್ಟೇನೋ ಒಳ್ಳೆಷ್ಟು ದುಡ್ಡು ಮಾಡಿದವರು ಒಂದಿಷ್ಟೇನೋ RCC ಬಿಲ್ಡಿಂಗು ಮತ್ತೇನೋ ಕಟ್ಟಿಸ್ಕೊಳ್ತಾ ಇದ್ದಾರೆ. ಆದರೆ ಇನ್ನೂ ಬಡ ಕುಟುಂಬಗಳು ಕಲ್ಕುಟ್ರಿ ಒಟ್ಟೋದು, ಪತ್ರ ಸಾಕೋದು, ಒಳಗೆ ಬಾಳೆ ಮಾಡೋದು ತಪ್ಪಿ ಕಲ್ಕುಟ್ರಿ ಉಳಿ ಬಿದ್ದರೆ ಗೊಟ್ಟಕ್ಕಂತ ಹೋಗುವಂಥ ಪರಿಸ್ಥಿತಿ. ಇವತ್ತಿಗೂ ಆ ಬಡತನ ಪರಿಸ್ಥಿತಿ ನೆನಪಿಸ್ಕೊಂಡ್ರೆ ಇದು ಏನು ಪರಿಹಾರ ಇಲ್ಲೇನು ಇವರಿಗೆ ಅಂತೇಳಿ. ರೈತರದ್ದು ಅಂತ ಇವ್ರದ್ದು ಅಂತ ಪರಿಸ್ಥಿತಿ. ನೇಕಾರದಂತೆ ಇವತ್ತು ನಮ್ಮ ಅಲ್ಲಿ ಗಾದೆ ಮಾತು ಆ ಭಾಗದಲ್ಲಿ ನೇಕಾರನ ಹೆಂಡತಿ ಯಾರು ಬೆತ್ತಲೆ ಅಂತೇಳಿ. ಯಾಕೆ ಈ ಮಾತು ಬಂದಪ್ಪ ಅಂತಂದ್ರೆ ಮೈ ತುಂಬ ಕೊಡೋದಕ್ಕೆ ಅವರಿಗೆ ಬಟ್ಟೆ ಇಲ್ಲದ ಪರಿಸ್ಥಿತಿ. ಆದರೂ ಇಡೀ ದೇಶಕ್ಕೆ ಬಟ್ಟೆ ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಹಂಗೆ ಇಲ್ಲಿ ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತ ಉಪವಾಸ ಬಿದ್ದು ಸಾಯುವಂಥ ಪ್ರಸಂಗಗಳು, ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ನೇಕಾರ ಸೇವಾ ಸಂಘ ಅಲ್ಲಿ ಜಾಗೃತಿ ಮೂಡಿಸ್ತಾ ಇದೆ ಶಿಕ್ಷಣ ಬಗ್ಗೆ, ಇನ್ನುಳಿದ್ರ ಬಗ್ಗೆ. ಅದರಲ್ಲೂ ನಿಧಾನಕ್ಕೆ ಕರ್ನಾಟಕದಲ್ಲಿಯೂ ಸಹಿತ ಆಮ್ ಆದ್ಮಿ ಪಕ್ಷ ವ್ಯಾಪಿಸ್ತಾ ಇದೆ ಅನ್ನೋದು ಒಂದು ಸಮಾಧಾನಕರ ಸಂಗತಿ. ಯಾಕಂದರೆ ಇರೋದು ಮೂರೇ ಪಕ್ಷ, ಒಂದು ಕಾಂಗ್ರೆಸ್ಸು, ಇನ್ನೊಂದು BJP, ಮತ್ತೊಂದು ನಮ್ಮ ದೇವೇಗೌಡರ ಕುಟುಂಬ ರಾಜಕಾರಣದ JDS. ಇದರ ಅರ್ಥ ಇನ್ನುಳಿದ್ರೆ ಇಲ್ಲ ಅಂತಲ್ಲ, ಅಲ್ಲೂ ಅದಾವ. ಆದರೂ ಇದಂತೆ ಪೂರ್ತಿಯಾಗಿ ಕುಟುಂಬ ರಾಜಕಾರಣಕ್ಕೆ ಇವತ್ತು ನಿಂತು ಬಿಟ್ಟದ. ಆ ಮಾತಿರಲಿ. ಇಂಥ ಸಂದರ್ಭದಲ್ಲೇ ಆಮ್ ಆದ್ಮಿ ಅನ್ನೋಂಥ ಪಕ್ಷ ನಿಧಾನಕ್ಕೆ ರಾಜ್ಯ ತುಂಬ ವ್ಯಾಪಿಸ್ತಾ ಇರೋದು ಯಾಕೆ ಸಮಾಧಾನ ಅಂದ್ರೆ ಇದ್ದಿದ್ರೆ ಒಂದು ಸ್ವಲ್ಪ ಹೊಸ್ತರದ. ಅದು ತಪ್ಪು ಮಾಡೋದಿಲ್ಲ ಅಂತಲ್ಲ, ಆಮ್ ಆದ್ಮಿಲೂ ತಪ್ಪಾಗ್ಯದ. ಕೇಜ್ರಿವಾಲ್ರು ನಿಜವಾಗಿಯೂ ಅವತ್ತು ದೊಡ್ಡ ಮನಸ್ಸು ಮಾಡೆ ಯೋಗೇಂದ್ರ ಯಾದವ್ ಅಂಥವ್ರನ್ನು, ಅದೇ ಕಾಲಕ್ಕೆ ಮೇಧಾ ಪಾಟ್ಕರ್ ಅಂಥವ್ರನ್ನು, ದೇವನೂರು ಮಹಾದೇವನ್ ಅಂಥವ್ರನ್ನು,